ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರುವಿನ ಸಂಚಾರ. ಗುರು ಸಂಚಾರದ ಪ್ರಭಾವದಿಂದ ದೇಶವು ಮತ್ತಷ್ಟು ಬಲಿಷ್ಠವಾಗುತ್ತಾ, ಆರ್ಥಿಕ ಸ್ಥಿತಿ ವೃದ್ಧಿಸುತ್ತಾ, ಪ್ರಕೃತಿಯ ಮೇಲೆ ಗುರುವಿನ ರಾಶಿ ಬದಲಾವಣೆಯ ಪ್ರಭಾವವೇನು? ಯಾವ ಕ್ಷೇತ್ರಕ್ಕೆ ಗುರುಬಲ ಪ್ರಾಪ್ತಿಯಾಗಲಿದೆ? ರಾಜಕೀಯ ರಂಗದ ಮೇಲೆ ಗುರು ಸಂಚಾರದ ಪ್ರಭಾವವೇನು? ಯಾವ ರಾಶಿಗಳು ಗುರುಬಲವನ್ನ ಪಡೆಯಲಿವೆ? ಯಾವ ರಾಶಿಗಳು ಗುರುಬಲವನ್ನ ಕಳೆದುಕೊಳ್ಳಲಿವೆ? ಪರಿಹಾರವೇನು? ಇದೇ ಈ ಹೊತ್ತಿನ ವಿಶೇಷ ಗುರುಬಲ 2025. ಶಾಸ್ತ್ರಗಳ ಪ್ರಕಾರ ಗುರುಬಲದ ಆಧಾರದ ಮೇಲೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಹಾಗೂ ಯಶಸ್ಸು ಅವಲಂಬಿತವಾಗಿದೆ. ಇನ್ನು ಯುದ್ಧದ ಸ್ಥಿತಿಯು ನಿರ್ಮಾಣವಾಗಿರುವ ಈ ಹೊತ್ತಿನಲ್ಲಿ ಗುರು ಸಂಚಾರದ ಪ್ರಭಾವ ದೇಶದ ಮೇಲೆ ಹೇಗಿದೆ? ಪ್ರಕೃತಿಯಲ್ಲಿ, ರಾಜಕೀಯ ವಲಯದಲ್ಲಿ ಆಗುವುದೇನು? ದ್ವಾದಶ ರಾಶಿಗಳ ಮೇಲೆ ಗುರು ಸಂಚಾರದ ಪ್ರಭಾವವೇನು? ಪರಿಹಾರಗಳು ಏನು ಎಂಬ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರವನ್ನ ತಿಳಿಸಿಕೊಡುವುದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಆಧ್ಯಾತ್ಮಿಕ ಚಿಂತಕರು ಹಾಗೂ ವಿದ್ವಾಂಸರಾದ ದೈವಜ್ಞ ಡಾಕ್ಟರ್ ಸೋಮಯಾಜಿಯವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಗುರುಗಳೇ, ಇವತ್ತು ಗುರುಬಲದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಗುರುಬಲ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನ ಮಾಡ್ತಾ ಇದ್ದಾನೆ ಗುರು. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಇದ್ದೇ ಇರುತ್ತೆ. ಈ ಗುರು ಸಂಚಾರದ ಮಹತ್ವ ಯಾವಾಗ ಆಗುತ್ತೆ, ಸಮಯ ಎಷ್ಟೊತ್ತಿಗೆ, ಎಷ್ಟು ದಿನಗಳ ಕಾಲ ಇರುತ್ತೆ ಅಂತ ಹೇಳಿ. ಶ್ರೀ ಗುರುಭ್ಯೋ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ಬೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಹರಿ ಓಂ. ನವಗ್ರಹಗಳಲ್ಲಿ ಎಲ್ಲ ಗ್ರಹಗಳಿಗೂ ಪ್ರಾಮುಖ್ಯತೆ ಇದ್ದಾಗ್ಯೂ ಕೂಡ ಶನಿ ಮತ್ತು ಗುರುವಿನ ಸಂಚಾರಕ್ಕೆ ಒಂದಿಷ್ಟು ಮಹತ್ವ. ಕಾರಣ ಏನಪ್ಪ ಅಂತಂದರೆ, ರಾಶಿಚಕ್ರದಲ್ಲಿ ದೀರ್ಘಕಾಲ ಸಂಚರಿಸ್ತಕ್ಕಂತಹ ಗ್ರಹಗಳು ಯಾವ್ಯಾವುದಪ್ಪ ಅಂತಂದರೆ, ಮೊದಲನೇದಾಗಿ ಶನಿ 30 ತಿಂಗಳುಗಳ ಕಾಲ ಒಂದು ರಾಶಿಯಲ್ಲಿ ಪ್ರಯಾಣ, 2.5 ವರ್ಷ. ಅವನ ಪ್ರಭಾವ ದೀರ್ಘಕಾಲಕ್ಕಿರುತ್ತೆ ಅಂತಕ್ಕಂಥದ್ದು. ಅದರ ನಂತರದಲ್ಲಿ ರಾಹುಕೇತುಗಳದ್ದು ಸ್ವಲ್ಪ ದೀರ್ಘ ಸಮಯ 18 ತಿಂಗಳ ಕಾಲ ಇದ್ದರೂ ಕೂಡ ಛಾಯಾಗ್ರಹ ಆಗಿದ್ದರಿಂದ ಅವರು ಸ್ವತಂತ್ರವಾಗೇನು ನಿರ್ಣಯ ಮಾಡೋದಿಲ್ಲ, ಫಲ ಕೊಡೋದಿಲ್ಲ. ಅದು ಬಿಟ್ಟರೆ ಇನ್ನು ದೀರ್ಘಕಾಲ ಇರತಕ್ಕಂತಹ ಗ್ರಹಗಳಲ್ಲಿ ಗುರುವಿನ ಒಂದು ರಾಶಿಯ ಪ್ರಯಾಣದ ಅವಧಿ ಸುಮಾರಾಗಿ 12 ತಿಂಗಳು, 1 ವರ್ಷಗಳ ಮಟ್ಟ. ಹಾಗಾಗಿ ಜ್ಯೋತಿಷ್ಯದಲ್ಲಿ ನಮ್ಮ ಹಳ್ಳಿ ಪ್ರಾಂತ್ಯದ ಗ್ರಾಮೀಣ ಭಾಗದಲ್ಲಿ ಕೇಳ್ತಕ್ಕಂಥದ್ದೇನೆ ನಮ್ಮ ರೈತಾಪಿ ಸಮುದಾಯದವರು, ಸ್ವಾಮಿಗಳೇ ಗುರು ಶನಿ ಹೇಗಿದೆ ನೋಡಿ ಬುದ್ಧಿ, ಗುರುಬಲ ಆಗಿದೆ, ಶನಿ ಫಲ ಏನಿದೆ ನೋಡಿ. ಆ 2 ಗ್ರಹಗಳ ಪ್ರಭಾವ ಬಹಳ ತೀಕ್ಷ್ಣವಾದಂಥದ್ದು, ದೀರ್ಘಕಾಲ ಇರತಕ್ಕಂಥದ್ದು ಅಂತ. ಈ ಒಂದು ಸಂದರ್ಭದಲ್ಲಿ ನಾವು ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಆ ಗ್ರಹಗಳ ಪೈಕಿ ಗುರು, ಜೂಪಿಟರ್ ಅಂತ ಕರಿತೀವಿ, ಬೃಹಸ್ಪತಿ ಅಂತ ಕರಿತೀವಿ. ಆ ಗುರು ವೃಷಭ ರಾಶಿಯ ತನ್ನ ಪ್ರಯಾಣವನ್ನು ಮುಗಿಸಿ ಇದೇ 14ನೇ ತಾರೀಕಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಿರ್ತಾನೆ. ಮಿಥುನ ರಾಶಿಯಲ್ಲಿ ಅವನು ಸುಮಾರಾಗಿ 1 ವರ್ಷ ಇರಬೇಕು. ಆದಾಗ್ಯೂ ಕೂಡ ಈ ಅಕ್ಟೋಬರ್ 19ನೇ ತಾರೀಕು ಹೊತ್ತಿಗೆ ಅವನು ವಕ್ರನಾಗ್ಬಿಟ್ಟು ತಿರ್ಗಾ ಮಧ್ಯದಲ್ಲಿ ಒಂದು ಸಾರಿ ಮುಂದೆ ಹೋಗಿ ಕರ್ಕಾಟಕಕ್ಕೆ ಹೋಗಿ ನಂತರ ಕೆಲವು ತಿಂಗಳುಗಳಲ್ಲಿ ತಿರ್ಗಾ ಮತ್ತೆ ವಕ್ರನಾಗಿ ಅವನು ಮಿಥುನ ರಾಶಿಗೆ ಬರ್ತಾನೆ. ಈ ಒಂದು ವಕ್ರೀಗತಿಯಲ್ಲಿ ಬರ್ತಕ್ಕಂಥದ್ದರ ವಿಶೇಷತೆಗಳು ಇದಿಷ್ಟು ಭಾಳ ಮುಖ್ಯವಾದಂಥದ್ದು. ದೇಶದ ಮೇಲೆ ಅಂತಂದರೆ ಅತ್ಯಂತ ಶುಭ ಪರಿಣಾಮ ಬೀರತಕ್ಕಂತಹ ಒಂದು ಸಂದರ್ಭ ಇದು ಅಂದರೆ ತಪ್ಪಾಗಲಾರದು. ಯಾಕೆಪ್ಪ ಅಂದರೆ ಗುರುಗ್ರಹ ಆ ಜುಪಿಟರ್ ಆರೋಹ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಅವನು ಮುಂದಿನ ಮನೆ ಕರ್ಕಾಟಕ ರಾಶಿಗೆ ಹೋದಾಗ ಉಚ್ಚತ್ವ ಬರುತ್ತೆ. ಸೊ ಉಚ್ಚತ್ವ ಬರೋದರಿಂದ ಅವನು ದೇಶದ ಆರ್ಥಿಕತೆಯ ಮೇಲೆ, ದೇಶದ ವ್ಯಾವಹಾರಿಕ, ರಾಜಕೀಯ, ವ್ಯಾಪಾರದ ವಲಯದ ಮೇಲೆ ತೀವ್ರವಾದಂತಹ ಶುಭ ಪರಿಣಾಮವನ್ನು ಉಂಟು ಮಾಡಿ ನಮ್ಮ ಅಭಿವೃದ್ಧಿ ಮತ್ತಷ್ಟು ಹೆಚ್ಚಾಗುತ್ತೆ. ನಮ್ಮ ಸಾಮರ್ಥ್ಯ, ಶಕ್ತಿ, ನಮ್ಮ ಒಂದು ಸ್ಥಾನಮಾನ, ಗೌರವ, ವ್ಯಾಪಾರದಲ್ಲಿ ಅಭಿವೃದ್ಧಿ, ದೇಶದ ಒಂದು ಆರ್ಥಿಕತೆಯಲ್ಲಿ ಅಭಿವೃದ್ಧಿ, ಭದ್ರ ಬುನಾದಿ ಇದೆಲ್ಲವನ್ನೂ ಕೂಡ ಕೊಡ್ತಕ್ಕಂತಹ ಒಂದು ಸುಸಂದರ್ಭ ಮುಂದಿನ 2 ವರ್ಷಗಳ ಕಾಲ ಭಾಳ ಚೆನ್ನಾಗಿರ್ತಕ್ಕಂಥದ್ದು ಗುರುವಿನ ಪ್ರಭಾವದಿಂದ. ಮಳೆ ಬೆಳೆಗೂ ಏನೂ ಅಂಥ ತೊಂದರೆ ಆಗೋದಿಲ್ಲ.
ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬರ್ಬೋದು. ಆದರೆ ದೊಡ್ಡ ಮಟ್ಟದ ಈ ಮೊನ್ನೆ 2 ವರ್ಷದ ಕೆಳಗಡೆ ನಡೀತಲ್ಲ ಏನದು ಕೋವಿಡ್ಡು ಇತ್ಯಾದಿ ಅಂಥ ಯಾವ ದೊಡ್ಡ ಪರಿಣಾಮವೂ ಆಗದೇನೆ ಸಣ್ಣ ಪುಟ್ಟ ಅಲ್ಲಲ್ಲಿ ಒಂದಿಷ್ಟು ಪರಿಣಾಮಗಳು, ಒಂದಿಷ್ಟು ಭೂಮಿಯ ಅಲುಗಾಡುವಿಕೆ ಅಂದರೆ ಕೈಂಡ್ ಆಫ್ ಎನ್ ಅರ್ಥಕ್ವೇಕ್, ಅದನ್ನು ನಾವು ನೋಡೋ ಸಾಧ್ಯತೆಗಳಿರುತ್ತೆ. ಮತ್ತು ಯುದ್ಧ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಯುದ್ಧ ಅಂತಕ್ಕಂಥದ್ದೇನೂ ಆಗೋದಿಲ್ಲ. ಯುದ್ಧದ ರೀತಿಯ ಕೆಲವಷ್ಟು ಚಟುವಟಿಕೆಗಳು ಕಂಡುಬರ್ಬೋದು. ಆದಾಗ್ಯೂ ಕೂಡ ಪ್ರತಿ ಹಂತದಲ್ಲೂ ಕೂಡ ನಮ್ಮ ದೇಶಕ್ಕೆ ಭಾರತಕ್ಕೆ ವಿಶೇಷವಾದಂಥ ಮೇಲ್ಗೈ ಮತ್ತು ಗೌರವ ಸ್ಥಾನಮಾನ ಮತ್ತು ಪ್ರಪಂಚದಾದ್ಯಂತ ಒಂದು ವಿಶೇಷವಾದಂತಹ ಗೌರವಪೂರ್ಣವಾದಂತಹ ವ್ಯವಸ್ಥೆ ಈ ಗುರುಗ್ರಹ ನಮಗೆ ತಂದು ಕೊಡುತ್ತೆ ಅಂದರೆ ತಪ್ಪಾಗಲಾರದು. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ದೇಶದ ಒಂದು ಮುನ್ನೋಟ. ಇನ್ನಿದು ವೈಯಕ್ತಿಕವಾಗಿ 12 ರಾಶಿಗಳ ಮೇಲೂ ಕೂಡ ತೀವ್ರವಾದಂತಹ ಪರಿಣಾಮವನ್ನು ಉಂಟು ಮಾಡ್ತಕ್ಕಂತಹ ಒಂದು ಅವಸರ ಇದು. ಗುರುಗಳೇ, ಆ ದ್ವಾದಶ ರಾಶಿಗಳ ಮೇಲಿನ ಪರಿಣಾಮ ಹೇಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ತಾವು ಹೇಳ್ತಾ ಇದ್ರಿ ಈ ಗುರುಗ್ರಹ ಅನ್ನೋದು ವೈಯಕ್ತಿಕವಾಗಿ ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪರಿಣಾಮ ಬೀರಬಹುದು ಅಂತ ಹೇಳಿ, ಈ ಗುರುಗ್ರಹಕ್ಕೆ ಯಾಕೆಷ್ಟು ಪ್ರಾಮುಖ್ಯತೆ ಅಂತ ಹೇಳಿ, ಅದರ ಜೊತೆಗೆ ಈ ಗುರುವಿನ ಬಲ ಚೆನ್ನಾಗಿದ್ರೆ ಈ ಶನಿ ಕಾಟ ಇದ್ರೂ ಕೂಡ ಆ ವ್ಯಕ್ತಿಗೆ ಒಳಿತಾಗುತ್ತೆ ಅನ್ನೋ ಮಾತುಗಳು ಕೂಡ ಇದೆ. ಯಾಕೆ ಗುರುವಿಗೆ ಅಷ್ಟು? ಇಲ್ಲಿ ನಮ್ಮ ಆಡು ಮಾತಿನಲ್ಲಿ ನವಗ್ರಹ ಅಂತಂದ್ರೂ ಕೂಡ ವಿಶೇಷವಾಗಿ ಸಾಮರ್ಥ್ಯ ಪ್ರಭಾವ ಇರತಕ್ಕಂಥದ್ದು ಸಪ್ತಗ್ರಹಗಳಿಗೆ. ರಾಹು ಮತ್ತು ಕೇತು ಛಾಯಾಗ್ರಹ ಅಂತ ಕರೆದ್ವಿ. ಅವರು ಸ್ವತಂತ್ರವಾಗಿ ಏನೂ ನಿರ್ಣಯ ತಗೊಳ್ಳೋದಿಲ್ಲ, ಪೂರಕವಾದಂಥದ್ದಿರತ್ತೆ ಹೊರತಾಗಿ. ಅದಕ್ಕಾಗಿ ನಮ್ಮ ಜ್ಯೋತಿಷ್ಯದಲ್ಲಿ ಒಂದೊಂದು ಮಾತಿದೆ, ಶನಿವದ್ ರಾಹು ಕುಜವದ್ ಕೇತು ಅಂತ. ಶನಿ ಏನೇನು ಪ್ರಭಾವ ಬಿಡ್ತಾನೆ ಅಥವಾ ಶನಿಯ ಒಂದು ಆ್ಯಕ್ಷನ್ಸ್ ಏನಿರುತ್ತೆ ಅದೆಲ್ಲ ರಾಹುನು ಅದು ಹಾಗೆ ನಡೆಸ್ಕೊಡ್ತಾನೆ ಆ ಮನೆಯಲ್ಲಿ. ಕುಜ ಮಂಗಳ ಗ್ರಹ ಏನು ತೋರಿಸ್ಬೇಕೋ ಅದೆಲ್ಲವೂ ಕೇತು ಕೂಡ ತೋರಿಸ್ತಾನಂತೆ, ಸ್ವತಂತ್ರವಾಗಿ ತೋರಿಸಲ್ಲ. ಈ ಸಪ್ತಗ್ರಹಗಳ ಪೈಕಿ ನಾವು ಆದಿತ್ಯಂಗೆ ರವಿ ಭಾಸ್ಕರ ಕರಿತಕ್ಕಂಥದ್ದೇ ನವಗ್ರಹಗಳ ರಾಜ ಅಂತ. ಅತ್ಯಂತ ಪ್ರಭಾವ ಬೀರತಕ್ಕಂಥ ಗ್ರಹಗಳಲ್ಲಿ ಅವನು ಒಬ್ಬ. ಆದರೆ ಅವನ ಅವಧಿ 1 ತಿಂಗಳು ಮಾತ್ರ ಒಂದೊಂದು ರಾಶಿಯಲ್ಲಿ. 30 ದಿವಸ, 29 ದಿವಸ, 30 ದಿವಸ, 31 ದಿವಸ ಮ್ಯಾಕ್ಸಿಮಮ್ ಅಂತಂದರೆ 29 ದಿವಸದಿಂದ 31 ದಿವಸದವರೆಗಿನ ಒಂದು ಪ್ರಯಾಣದ ಅವಧಿ. ಆ ಒಂದು ಸಂಕ್ಷಿಪ್ತ ಅವಧಿಯಲ್ಲಿ ಅವನ ಪ್ರಭಾವ ಬೀರಿದರೂ ಕೂಡ ಭಾಳ ಶಾರ್ಟ್ ಪೀರಿಯಡು. ಅದೇ ರೀತಿಯಲ್ಲೇ ಬುಧ, ಕುಜ, ಶುಕ್ರ ಎಲ್ಲದೂ 2 ತಿಂಗಳು 3 ತಿಂಗಳು ಈ ಥರ ಇರತಕ್ಕಂಥದ್ದು. ದೀರ್ಘಾವಧಿ ಇರತಕ್ಕಂತಹ ಗ್ರಹಗಳಲ್ಲಿ ಮುಖ್ಯವಾಗಿ ಶನಿ ಮತ್ತು ಗುರು. ರಾಹು ಕೇತುಗಳು ಕೂಡ ದೀರ್ಘಾವಧಿಯ ಪ್ರಯಾಣವೇ, ಅದು ಯಾವಾಗಲೂ ಹಿಮ್ಮುಖ ಚಲನೆ, ಆಂಟಿ ಕ್ಲಾಕ್ ವೈಸು. ಈ ಉಳಿದ ಗ್ರಹ ಎಲ್ಲ ಕ್ಲಾಕ್ ವೈಸ್ ಚಲನೆ, ಮಧ್ಯದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ವಕ್ರವಾಗಿ ಹಿಮ್ಮುಖ ಚಲನೆ ಮಾಡಿದರೂ ಕೂಡ ಮುಂದೆ ಚಲಿಸ್ತಕ್ಕಂಥದ್ದೇನೆ. ಈ ರವಿ ಎಲ್ಲ ಹಿಮ್ಮುಖ, ರವಿಚಂದ್ರ ಎಲ್ಲ ಹಿಮ್ಮುಖ ಚಲನೆಗಳಿರೋದಿಲ್ಲ. ಆದರೆ ಬೇರೆ ಗ್ರಹಗಳಲ್ಲಿ ಹಿಮ್ಮುಖ ಚಲನೆ ಇದ್ದಾಗ್ಯೂ ಕೂಡ ಭಾಳ ಕಡಿಮೆ ಅವಧಿಗೆ. ಅದರ ದೀರ್ಘಾವಧಿ ಇರತಕ್ಕಂಥದ್ದು ಹಿಮ್ಮುಖ ಚಲನೆ ರಾಹುಕೇತುಗಳು. ಅವು ಯಾವಾಗಲೂ ಹಿಮ್ಮುಖ, ಆ್ಯಂಟಿ ಕ್ಲಾಕ್ ವೈಸ್ ಮೂಮೆಂಟೇನೆ, ಕ್ಲಾಕ್ ವೈಸ್ ಮೂಮೆಂಟ್ ಅಲ್ಲ. ಬೇರೆ ಎಲ್ಲ ಗ್ರಹಗಳು ಕ್ಲಾಕ್ ವೈಸ್ ಮೂಮೆಂಟ್, ಮೇಷದಿಂದ ಮೀನದವರೆಗೆ ಪ್ರಯಾಣ. ಇವರದ್ದು ಮೀನದಿಂದ ಮೇಷದವರೆಗೆ ಪ್ರಯಾಣ, ರಿವರ್ಸು. ಆದ್ದರಿಂದ ಈ 2 ಗ್ರಹಕ್ಕೆ, ಶನಿ ಮತ್ತು ಶನಿ ಮಹಾರಾಜರಿಗೆ ಮತ್ತು ಗುರು ಗ್ರಹಕ್ಕೆ ಜ್ಯೋತಿಷ್ಶಾಸ್ತ್ರದಲ್ಲಿ ಗೋಚಾರ ರೀತ್ಯ ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ಗೋಚಾರ ರೀತ್ಯ ತಾವು ಹೇಳ್ತಾ ಇದ್ರಿ ಈ ಯುದ್ಧದ ವಿಚಾರವಾಗಿ, ಯುದ್ಧ ಅಂದರೆ ದೊಡ್ಡ ಮಟ್ಟದಲ್ಲಿ ನಡೆದು ಹೋಗೋದಿಲ್ಲ, ಸಣ್ಣ ಪುಟ್ಟದಲ್ಲಿ ಒಂದಷ್ಟು ಚಟುವಟಿಕೆಗಳು ನಡಿಬಹುದು ಅಂತ ಹೇಳ್ತಾ ಇದ್ರಿ. ಇನ್ನು ಭಾರತದ ಕೂಡ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ಕೊಡ್ತು ಅಂತ ನೋಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಶಕ್ತಿ ಸಾಮರ್ಥ್ಯ, ನಮ್ಮಲ್ಲಿರುವಂತಹ ರಕ್ಷಣಾ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈ ಗುರು ಸಂಚಾರದಿಂದ ನಮ್ಮ ರಕ್ಷಣಾ ವ್ಯವಸ್ಥೆ ಮತ್ತಷ್ಟು ಬಲಿಷ್ಠವಾಗುತ್ತಾ ಭಾರತ ಅಂತ? ಅದರಲ್ಲಿ ಅನುಮಾನವೇ ಇಲ್ಲ. ನಮ್ಮಲ್ಲಿರತಕ್ಕಂಥ ರಕ್ಷಣಾ ವ್ಯವಸ್ಥೆ ತುಂಬ ಬಲಿಷ್ಠವಾಗ್ತಕ್ಕಂತಹ ಸಂದರ್ಭವೂ ಬಂದಿದೆ ಒಂದು. ಮತ್ತು ಎಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥದ್ದು ವಿಶ್ವದ ಗಮನಕ್ಕೆ ಬರತಕ್ಕಂಥ ಒಂದು ವ್ಯವಸ್ಥೆಯು ಈ ಗುರುಗ್ರಹದಿಂದಲೇ ಬಂದಿರುತ್ತೆ. ಇನ್ನು ಗುರುಗ್ರಹದಿಂದ ಇರತಕ್ಕಂತಹ ಇನ್ಫ್ರಾಸ್ಟ್ರಕ್ಚರ್ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ, ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಅಭಿವೃದ್ಧಿ ಆಗುತ್ತೆ. ನಮ್ಮ ಸಾಮರ್ಥ್ಯಗಳ ಅಭಿವೃದ್ಧಿಗೆ ಪ್ರೇರಕವಾದಂಥ ವಾತಾವರಣ ಗುರು ಚಾಲನೆಯಿಂದ ಉಂಟಾಗುತ್ತೆ ಅಂತಕ್ಕಂಥದ್ದು ನಾನು ಸ್ಪಷ್ಟವಾದಂತಹ ನಿಲುವಮ್ಮ. ಇನ್ನು ವ್ಯಾಪಾರ ವಹಿವಾಟು ವಿಚಾರದಲ್ಲೂ ಕೂಡ ಈ ಗುರು ಸಂಚಾರ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಅಂತ ಹೇಳಿ?
ವ್ಯಾಪಾರ ಗುರು ಧನಕಾರಕ. ವ್ಯಾಪಾರ ವಹಿವಾಟು ತುಂಬ ಚೆನ್ನಾಗೇ ನಡೆಯುತ್ತೆ ಮುಂದಿನ ಬರ್ತಕ್ಕಂಥ ವರ್ಷಗಳಲ್ಲಿ. ಜೊತೆಗೆ ಪರಸ್ಪರ ನಮ್ಮ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಅಂತೀವಿ, ರಾಜತಾಂತ್ರಿಕ ಸಂಬಂಧಗಳು. ಗುರು ಅಂತಂದಾಗ ಅವನ ಕೆಲಸವೇ ಆ ಒಂದು ಡಿಪ್ಲೊಮ್ಯಾಟಿಕ್ ಆ್ಯಕ್ಟಿವಿಟೀಸನ್ನು ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು. ಅದೆರಡರಲ್ಲೂ ಕೂಡ ನಮಗೆ ಮುಂದಿನ ದಿವಸಗಳು ಭಾಳ ಚೆನ್ನಾಗಿದೆ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದ ಅಭಿಪ್ರಾಯವಮ್ಮ. ಇನ್ನು ಗುರುಗಳೇ, ತಾವು ಹೇಳಿದ್ರಿ ಈ ಒಂದು ಆರ್ಥಿಕ ವ್ಯವಸ್ಥೆ ಅಂದರೆ ವ್ಯಾಪಾರ ವಹಿವಾಟು ಮೇಲೆ ಗುರು ಸಂಚಾರದ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿ. ಅದರ ಜೊತೆಗೆ ನಾವು ಇಲ್ಲಿ ಅವಲಂಬಿತವಾಗಿರೋದು ಈ ರಾಜಕೀಯ ವ್ಯಕ್ತಿಗಳ ಒಂದು ಚಟುವಟಿಕೆಗಳು. ಅಂದರೆ ನಮ್ಮ ದೇಶದ ರಾಜಕಾರಣ, ರಾಜ್ಯ ರಾಜಕಾರಣ ಅನ್ನೋದು ಜನರ ಜೀವನದ ಒಂದು ಅಂಗವಾಗಿದೆ. ಹಾಗಾಗಿ ರಾಜಕೀಯ ವ್ಯವಸ್ಥೆ ಮೇಲೆ ಈ ಗುರು ಸಂಚಾರದ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿ, ಒಂದಷ್ಟು ಸುಧಾರಣೆಗಳನ್ನು ಕಾಣಬಹುದಾ, ಅಥವಾ ಈ ರಾಜಕಾರಣದಲ್ಲೂ ಕೂಡ ಒಳಜಗಳಗಳು, ಅದು ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಹಾಗೇನೆ ಕಂಟಿನ್ಯೂ ಆಗುತ್ತಾ ಹೇಗೆ ಅಂತ? ಖಂಡಿತವಾಗಿ ರಾಜಕೀಯದಲ್ಲಿ ಕೆಲವು ರಾಶಿಯವರಿಗೆ ಬಹಳ ಅನುಕೂಲವಾಗುತ್ತೆ, ಕೆಲವು ರಾಶಿಯವರಿಗೆ ತುಂಬ ಅನಾನುಕೂಲವಾಗುತ್ತೆ, ಅದೆರಡೂ ಆಗುತ್ತೆ. ಹಾಗಾಗಿ ರಾಜಕೀಯದಲ್ಲಿ ಒಂದಿಷ್ಟು ವ್ಯವಸ್ಥೆ ಅವ್ಯವಸ್ಥೆ ಎರಡನ್ನೂ ನಾವು ಕಾಣಬಹುದು. ಅಂದ್ರೆ ಈಗ ದೊಡ್ಡ ಮಟ್ಟದ ಬದಲಾವಣೆಗಳನ್ನ ನಿರೀಕ್ಷಿಸಬಹುದ ರಾಜ್ಯ ಮಟ್ಟದಲ್ಲಿ ಅಥವಾ ದೇಶದ? ದೊಡ್ಡ ಮಟ್ಟದ್ದೇನೂ ಆಗೋದಿಲ್ಲ. ಯಾಕಂದ್ರೆ ಕಿತ್ತಾಟಗಳು, ಕೆಸರು ಇರತಕ್ಕಂಥದ್ದು ಅವೆಲ್ಲ ನಡ್ಕೊಂಡು ಹೋಗುತ್ತೆ. ಆದ್ರೆ ಈಗ ಸಾಧಾರಣವಾಗಿ ಹೇಗಾಗ್ತಾ ಇದೆಯೋ ಅದೇ ರೀತಿಯ ಪರಿಸ್ಥಿತಿಯನ್ನ ಅದು ಸ್ವಲ್ಪ ಹೆಚ್ಚು ಕಡಿಮೆ ಹಾಗೆ ಕಂಟಿನ್ಯೂ ಆಗುತ್ತೆ. ಮೋದಿಯವರ ಒಂದು ಸ್ಥಾನಮಾನಕ್ಕೋ ಗೌರವಕ್ಕೋ ಜನಪ್ರಿಯತೆಗೋ ಧಕ್ಕೆ ಬರೋದಿಲ್ಲ. ಅದೇ ತರ ಉಳಿದಂಥ ನಾಯಕರುಗಳಲ್ಲಿ ಕೆಲವರಿಗೆ ಒಂದಷ್ಟು ತೊಂದರೆ ಆಗುತ್ತೆ, ಕೆಲವರಿಗೆ ತೊಂದರೆ ಆಗೋದಿಲ್ಲ. ಯಾವ ರೀತಿಯ ತೊಂದರೆಗಳು ಅಂತ? ಅವರ ಸ್ಥಾನಮಾನಕ್ಕೆ ತೊಂದರೆ ಬರ್ತಕ್ಕಂಥ ಕೆಲವು ರಾಜಕೀಯ ವ್ಯಕ್ತಿಗಳನ್ನು ನಾವು ಕಾಣಬಹುದು, ಕೆಲವು ರಾಶಿಯವರು. ಇನ್ನು ಕೆಲವರದ್ದು ಅವರ ಗೌರವ ಜನಪ್ರಿಯತೆಗೆ ಧಕ್ಕೆ ಆಗ್ತಕ್ಕಂಥದ್ದು, ಇನ್ನು ಕೆಲವರದ್ದು ಏನೋ ಕೇಸು ಇಂಥದ್ದು ಆಗ್ತಕ್ಕಂಥದ್ದು ಇತ್ಯಾದಿಗಳು ಕಂಡು ಬರುತ್ತಮ್ಮ. ಅದು ಅವರವರ ರಾಶಿಗೆ ಅನುಗುಣವಾಗಿ ಹೇಳಬೇಕಾಗುತ್ತೆ. ಅದೇ ರಾಶಿಯನ್ನ ನೋಡಿಕೊಂಡು ಅವರ ಸ್ಥಾನಮಾನ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಇಂಡಿವಿಜುವಲ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದು. ಇನ್ನು ಜನಜೀವನ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಈ ಜನರು ಪ್ರತಿನಿತ್ಯ ಬಳಸುವಂತಹ ವಸ್ತುಗಳು ದುಬಾರಿ ಆಗಿರೋದನ್ನ ಗಮನಿಸಿ ಎಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ವಸ್ತುಗಳ ಬೆಲೆ ಏರಿಕೆ ಆಗೋದು ಅಂತಹ ಸಿಚುವೇಶನ್ ಏನಾದರೂ ಇದೆಯಾ ಅಂತ? ಇದು ಕೇವಲ ಗುರುಗ್ರಹ ಮಾತ್ರ ಅಂತಲ್ಲ, ಜೀವನದ ವೆಚ್ಚ ದುಬಾರಿ ಆಗ್ತಾ ಇರ್ತಕ್ಕಂಥದ್ದು ಒಂದು ಸಹಜ ಪ್ರಕ್ರಿಯೆ. 1970ರಲ್ಲೋ 80ರಲ್ಲೋ ನಮಗೆ ಬರ್ತಾ ಇದ್ದ ಸಂಬಳವೂ 200-400 ಇರ್ತಿತ್ತು, ಜೀವನದ ನಿರ್ವಹಣೆಯೂ ಅಷ್ಟರಲ್ಲಿ ನಡೀತಿತ್ತು. ಇವತ್ತವೆಲ್ಲ ಸಾವಿರಗಳನ್ನು ದಾಟಿ ಲಕ್ಷಕ್ಕೆ ಹೋಗ್ತಾ ಇದ್ದಾಗ್ಯೂ ಕೂಡ ನಮಗೆ ಸಂತೃಪ್ತ ಜೀವನ ಸಿಗ್ತಾ ಇಲ್ಲ. ಅದಕ್ಕೆ ಗ್ರಹಗಳನ್ನು ಮಾತ್ರ ದೂಷಿಸ ಪ್ರಯೋಜನ ಇಲ್ಲ, ನಮ್ಮ ಜೀವನ ಶೈಲಿಯನ್ನು ದೂಷಿಸಬೇಕಾಗತ್ತೆ. ಅಫ್ಕೋರ್ಸ್ ಕೆಲವಷ್ಟು ಜೀವನಾವಶ್ಯಕ ವಸ್ತುಗಳ ಬೆಲೆ ಏರ್ತಕ್ಕಂಥದ್ದು, ಕೆಲವಷ್ಟಕ್ಕೆ ಅಭಾವ ಕಾಣತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಗುರುವಿನ ಪ್ರಭಾವದಿಂದ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಈಗ ಗುರುಗಳೇ, ಚಂದ್ರನನ್ನ ಮನಸ್ಕಾರಕ ಅಂತ ನಾವು ಹೇಳ್ತೀವಿ. ಹಾಗೆ ಚಂದ್ರ ಮನಸ್ಸೋ ಜಾತಃ ಅನ್ನತ್ತೆ ವೇದದಲ್ಲಿ. ಅದೇ ಮನಸ್ಕಾರಕ ಅಂತ ಹೇಳ್ತೀವಿ. ಮನಸ್ಕಾರಕ, ಹೌದು. ಅದೇ ರೀತಿಯಾಗಿ ಈ ಗುರು ಸಂಚಾರ ಅನ್ನೋದು ಜನರ ಆಲೋಚನೆ ಇರಬಹುದು, ಜನರ ವ್ಯಕ್ತಿತ್ವ ಇರಬಹುದು, ಇಂಥದ್ರ ಮೇಲೆ ಪರಿಣಾಮ ಬೀರುವ ಜನರ ಕಲಿಕಾ ಶಕ್ತಿ, ಧಾರಣಾ ಶಕ್ತಿ, ಮತ್ತೆ ನಾಯಕತ್ವ, ಆರ್ಥಿಕತೆ, ಇದು ಗುರುವಿಗೆ ಸಂಬಂಧಪಟ್ಟಂಥ ಪೋರ್ಟ್ಫೋಲಿಯೋ. ಇದರ ಇನ್ನೂ ಬೇಕಾದಷ್ಟಿದೆ ಇದು ಕೂಡ. ಹಾಗಾಗಿ ಆರ್ಥಿಕತೆಯ ಮೇಲೆ ಒಂದಿಷ್ಟು ವ್ಯತ್ಯಾಸ ಉಂಟಾಗುತ್ತೆ. ಕೆಲವರಿಗೆ ಹೇರಳವಾಗಿ ಲಾಭ, ಕೆಲವರಿಗೆ ಸ್ವಲ್ಪ ಕಡಿಮೆ ಲಾಭ, ಕೆಲವರಿಗೆ ನಷ್ಟ, ಕೆಲವರಿಗೆ ದೊಡ್ಡ ಮಟ್ಟದ ನಷ್ಟ, ಇದೆಲ್ಲವನ್ನು ನಾವು ಕಾಣ್ಬೋದು. ತಾವು ಆರಂಭದಲ್ಲೇ ಹೇಳ್ತಾ ಇದ್ರಿ ಹಳ್ಳಿ ಕಡೆಯಲ್ಲಿ ರೈತರು ಹೇಗೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅಂತ. ಮೊದಲಿಗೆ ಕೇಳೋದೇ ಗುರು ಮತ್ತು ಶನಿ ಹೇಗಿದ್ದಾನೆ ನೋಡಿ ಅಂತ ಹೇಳಿ ಅಂತ. ಹಾಗಾಗಿ ಈ ಸಲ ಗುರು ಸಂಚಾರ ರೈತಾಪಿ ವರ್ಗದ ಮೇಲೆ ಹೇಗೆ ಪರಿಣಾಮವನ್ನು ಬೀರಬಹುದು? ರೈತಾಪಿ ವರ್ಗಕ್ಕೆ ಪೂರ್ಣ ಗುರುಗ್ರಹದ ಅನುಗ್ರಹ ಆಶೀರ್ವಾದ ಇರೋದರಿಂದ ದೊಡ್ಡ ಮಟ್ಟದ ತೊಂದರೆ ಸಮಸ್ಯೆಗಳು ಬರೋದಿಲ್ಲ ಅವರಿಗೆ. ಅವರು ಬೆಳೆ ಮತ್ತು ಬೆಳೆಗೆ ತಕ್ಕಂತಹ ಶ್ರಮಕ್ಕೆ ತಕ್ಕಂತಹ ಬೆಳೆಗೆ ತಕ್ಕಂತಹ ಬೆಲೆ ಮತ್ತು ಹೊಸ ಆಸ್ತಿಯನ್ನು ಖರೀದಿ ಮಾಡತಕ್ಕಂತಹ ಅವರ ಆಸೆಗಳು ಪೂರೈಸೋದು, ಇದಿಷ್ಟು ಕೂಡ ರೈತಾಪಿ ವರ್ಗಕ್ಕೆ ಒಟ್ಟಿಂದಾರೆ ಮೇಲೆ ಒಳ್ಳೆ ಇದಿದೆ. ಅದರಲ್ಲೂ ಕಮರ್ಷಿಯಲ್ ಕ್ರಾಪ್, ಫುಡ್ ಗ್ರೇನ್ ಅಲ್ಲ, ಕಮರ್ಷಿಯಲ್ ಕ್ರಾಪ್
ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂಥ ರೈತರಂತೂ ಹೇರಳವಾಗಿ ಧನ ನೋಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ಹಾಗೆಯೇ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಲ್ಲ ಅಂತ ತಾವು ಹೇಳಿದ್ರಿ. ಅದನ್ನು ಹೊರತುಪಡಿಸಿ ಈ ಕೈಗಾರಿಕೋದ್ಯಮ ಅನ್ನೋದಿದೆಯಲ್ಲ, ಈ ಇಂಡಸ್ಟ್ರೀಸ್, ಅದ್ರ ಮೇಲೆ ಗುರು ಸಂಚಾರದ ಒಂದು ಪರಿಣಾಮ ಹೇಗಿರುತ್ತೆ ಅಂತ? ಗುರು ಸಂಚಾರದಿಂದ ಸರ್ವಿಸ್ ಇಂಡಸ್ಟ್ರೀಸು ತುಂಬ ತೀವ್ರವಾದಂತಹ ಒಂದು ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು. ಆಯಿಲ್ ಇಂಡಸ್ಟ್ರೀಸು, ಮೈನಿಂಗ್ ಇಂಡಸ್ಟ್ರೀಸು, ಮೈನ್ ಬೇಸ್ಡ್ ಇಂಡಸ್ಟ್ರೀಸು ಅಂದರೆ ಸ್ಟೀಲು, ಇಟ್ಸ್ ಅ ಮೈನ್ ಬೇಸ್ಡ್ ಇಂಡಸ್ಟ್ರೀಸು, ಕೋಲ್ ಇಂಡಸ್ಟ್ರೀಸು, ಮತ್ತು ಪವರ್ ಪ್ರೊಡಕ್ಷನ್ನು ಆ್ಯಂಡ್ ಟ್ಯಾಂಜಿಬಲ್ ಪ್ರೊಡಕ್ಷನ್ಸು, ಇದೆಲ್ಲ ತೀವ್ರವಾಗಿ ಅಭಿವೃದ್ಧಿ ಕಾಣ್ತಕ್ಕಂಥದ್ದು. ಆದರೆ ಸರ್ವಿಸ್ ಇಂಡಸ್ಟ್ರೀಸ್, ಐ ಟಿ ಇಂಡಸ್ಟ್ರಿ ಸ್ವಲ್ಪ ಸ್ಲೋ ಆಗ್ತಕ್ಕಂಥದ್ದು. ಐ ಟಿ ಇಂಡಸ್ಟ್ರಿ ಜೊತೆಗೆ ಈ ವೆಪನ್ ಇಂಡಸ್ಟ್ರೀಸು, ಡಿಫೆನ್ಸ್ ಇಂಡಸ್ಟ್ರಿ ಅಂತ ಕರೀಬೋದು ಅದನ್ನು, ಸೈಂಟಿಫಿಕ್ ರಿಸರ್ಚು, ಫಾರ್ಮಾ ಇಂಡಸ್ಟ್ರೀಸು, ನ್ಯೂ ಇನ್ನೋವೇಷನ್ ಆಫ್ ದಿ ಮೆಡಿಷನ್ನು, ನ್ಯೂ ಇನ್ನೋವೇಷನ್ ಆಫ್ ದಿ ಟೆಕ್ನಾಲಜಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಅಭಿವೃದ್ಧಿ ಆಗುತ್ತೆ. R&D ಮತ್ತು ಕೆಪೆಕ್ಸ್ ಎಕ್ಸ್ಪೆಂಡಿಚರ್ ತುಂಬ ತೀವ್ರವಾಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತೆ. ಇದಿಷ್ಟು ಕೂಡ ಈ ಗುರುವಿನ ಪ್ರಭಾವದಿಂದ ಈ ವರ್ಷದಲ್ಲಿ ಕಾಣಬಹುದಂಥ ಒಂದು ಸಣ್ಣ ಬದಲಾವಣೆ. ಇನ್ನು ಶಿಕ್ಷಣ ಕ್ಷೇತ್ರದೊಂದು ಮಾತಾಡಲೇಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಲ್ಲ. ಒಂದಿಷ್ಟು ಕೋಲಾಹಲವಾಗುತ್ತೆ, ಒಂದಿಷ್ಟು ತಿಕ್ಕಾಟಗಳಾಗುತ್ತೆ, ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ಅದರಲ್ಲಿ ಶಿಕ್ಷಣವನ್ನು ಉದ್ಯಮ ಅಂತ ಪರಿಗಣಿಸಿರ್ತಕ್ಕಂಥವರಿಗೆ ಸ್ವಲ್ಪ ಹೊಡೆತ ಬೀಳುತ್ತೆ. ಶಿಕ್ಷಣವನ್ನು ಒಂದು ಸೇವೆ ಅಂತ ಪರಿಗಣಿಸಿರ್ತಕ್ಕಂಥವ್ರಿಗೆ ಅಂತ ಹೊಡೆತ ಬೀಳಲ್ಲ. ಅದು ಇತ್ತೀಚೆಗೆ ಉದ್ಯಮವಾಗಿದೆ. ಆ ಉದ್ಯಮಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ಹೊಡೆತ ಬೀಳುತ್ತೆ. ಇನ್ನು ಜಾಹೀರಾತು ಉದ್ಯಮಕ್ಕೆ ದೊಡ್ಡ ಮಟ್ಟದ ಹೊಡೆತ. ಇನ್ನು ಮಾಧ್ಯಮ, ಮಾಸ್ ಕಮ್ಯುನಿಕೇಷನ್ ಅಂದರೆ ಪ್ರಿಂಟ್ ಮೀಡಿಯಾ ಆಗ್ಬೋದು, ಟೆಲಿವಿಷನ್ ಮೀಡಿಯಾ ಆಗ್ಬೋದು, ಅವರುಗಳಿಗೆಲ್ಲ ಬರ್ತಕ್ಕಂತಹ ವರಮಾನದಲ್ಲಿ ತೀವ್ರವಾದಂಥ ಇಳಿಕೆ ಕಂಡು ಬರುತ್ತೆ. ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಗುರುಗಳಿಗೆ ಹೇಳಿದ್ರಿ ತಾವು ಯಾವ ರೀತಿಯ ಒಂದು ಹೊಡೆತ ಬೀಳಬಹುದು ಅಂತ ಹೇಳಿ. ಈಗ ಸರ್ಕಾರದ ನಿಯಂತ್ರಣಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಸರ್ಕಾರದವರು, ಖಾಸಗಿಯವರದ್ದು ಒಪ್ಕೊಳ್ಳದೇ ಇರತಕ್ಕಂಥದ್ದು. ನಿಯಂತ್ರಣ ಅಂತಂದರೆ ಅವರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು, ಅವರ ಆರ್ಥಿಕ ವ್ಯವಹಾರಗಳ ಮೇಲೆ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು, ಅದನ್ನು ವಿರೋಧಿಸ್ತಕ್ಕಂಥದ್ದು, ಈ ರೀತಿಯ ಒಂದು ತಿಕ್ಕಾಟಗಳನ್ನು ನಾವು ಕಾಣಬಹುದು. ಈ ಫೀಸ್ ಇನ್ಫ್ರಾಸ್ಟ್ರಕ್ಚರ್ ಆ ರೀತಿ ಎಲ್ಲದರಲ್ಲೂ. ಓಕೆ.